ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಚಿಕ್ಕ ಜಗಳ ಆಯ್ತು ಅಂದ್ರೆ ಇಟ್ಸ್ ನಾಟ್ ವರ್ಕಿಂಗ್ ಅಂತ ತುಂಬಾ ಈಸಿಯಾಗಿ ಹೇಳ್ತಾರೆ, ಬಟ್ ದಟ್ಸ್ ರಾಂಗ್. ನನ್ನ ಪ್ರಕಾರ ಜಗಳ ಇಲ್ಲದೆ ಇರುವಂತ ಪ್ರೀತಿ ನಿಂತ ನೀರಿದ್ದಾಗೆ. ಒಂದಷ್ಟು ದಿನ ಆದ್ಮೇಲೆ ಪಾಚಿ ಕಟ್ಬಿಡುತ್ತದು. ಸೊ ಪ್ರೀತಿಲಿ ಜಗಳ ಇರಬೇಕು, ಆದರೆ ಜಗಳ ಆದ್ಮೇಲೆ ಹೊಂದಾಣಿಕೆ ಇರಬೇಕು. ಆಗ್ಲೇ ಈ ಪ್ರೀತಿ ಅನ್ನೋದಕ್ಕೆ ಅನ್ಯೂನ್ಯತೆ ಅನ್ನೋ ನದಿ ಹಾಗೆ ಹರಿದು ಸಂಸಾರ ಅನ್ನೋ ಸಾಗರನ ಸೇರುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಮೋದ್, ಲಕ್ಷ್ಮಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ರೀತಿ ಅನ್ನೋದು ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಅದು ಒಂದಿಂದಲೇ ಹುಟ್ಟಿ ಇನ್ನೊಂದಿಂದಲೇ ಹೋಗುವಂಥದ್ದಲ್ಲವೇ ಅಲ್ಲ. ಅದೊಂಥರ ವ್ಯವಸಾಯ ಇದ್ದಾಗ. ಹೇಗೆ ಒಬ್ಬ ರೈತ ಪ್ರತಿದಿನ ತನ್ನ ಹೊಲಕ್ಕೋಗಿ ಕಳೆ ಕುಯ್ದು ನೀರು ಹೊಯ್ದು ಗೊಬ್ಬರ ಹಾಕಿ ತನ್ನ ಬೆಳೆನ ಎಳಿತಾನೋ, ಹಾಗೆ ಈ ಪ್ರೀತಿಲಿ ನಾವು ಪ್ರೀತಿಸಿದವ್ರಿಗೆ ಅವರಲ್ಲಿರುವಂಥ ಅನುಮಾನ ಅನ್ನೋ ಕಳೆನ ಕುಯ್ಬೇಕು, ಪ್ರೀತಿ ಅನ್ನೋ ಗೊಬ್ಬರನ ಹಾಕಬೇಕು. ವಿಶ್ವಾಸ ಅನ್ನೋದನ್ನ ನಾವು ತುಂಬಿದಾಗಲೇ ಒಂದು ಸಂಬಂಧ, ಅನುಬಂಧ ಅನ್ನೋ ಬೆಳೆನ ನಾವು ಪಡೆಯೋದಕ್ಕೆ ಸಾಧ್ಯ. ಸೊ ಈ ಒಂದು ಸಂಬಂಧದ 1 ವರ್ಷನ ಇವತ್ತು ಲಕ್ಷ್ಮಿ ಮತ್ತು ಪ್ರಮೋದ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ನೀವೆಲ್ಲ ಬಂದಿದ್ದೀರಾ, ಥ್ಯಾಂಕ್ ಯು ಆಲ್. ಆ್ಯಂಡ್ ಲಕ್ಷ್ಮಿ, ಪ್ರಮೋದ್, ಗುಡ್ ಲಕ್. ಯಾವಾಗಲೂ ನಗ್ನಗ್ತಾ ಇರಿ. ಆ್ಯಂಡ್ ಬಂದಿರೋರೆಲ್ಲರೂ ಪಾರ್ಟಿನ ಕಂಪ್ಲೀಟಾಗಿ ಎಂಜಾಯ್ ಮಾಡಿ. ನಾವು ಸ್ಟೇಜ್ ಇಸ್ ಯೋರ್ಸ್. Enjoy, have fun. Good luck. ಅಯ್ಯೋ ಸಾರಿ ಆಂಟಿ, ನಾನು ನಿಮ್ಗೆ ನೋಡ್ಲೇ ಇಲ್ಲ. ಅನ್ಕೊಂಡೆ ನೀನ್ ಟಿಚ್ಚಿ ಹೊಡೆದಾಗ್ಲೇ ಲೀಲಾ ಅಂತ. ನಮ್ಮನ್ನ ಎಲ್ಲಿ ಗಮನಿಸ್ತೀಯಮ್ಮ ನೀನು? ಊರಾಳ ದೊರೆನೇ ಗಂಡನ ಪಡ್ಕೊಂಡಿದ್ಯಾ? ಈ ದೊರೆ ಸ್ವಾಮಿಗೆ ನಾನೆಲ್ಲ ಎಲ್ಲಿ ಕಾಣ್ತೀನಿ ನಿನ್ ಕಣ್ಣಿಗೆ? ಊರಾಳ ದೊರೆನಾ? ನೀವೇನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಕರುನಾಡ ಚಕ್ರವರ್ತಿ ಶಿವಣ್ಣನ ಪಿಕ್ಚರು ದೊರೆ ಅಂತ. ಸುಮ್ನಿರು ಲೀಲಾ, ತಮಾಷೆ ಮಾಡ್ಬೇಡ ನೀನು. ಅರ್ಕೆ ಮಾಡಿದ್ರು ಅಂತ ಗಂಡ ಸಿಗಲ್ಲ, ನೀನು ಸಿಕ್ಕಿದಾನೆ. ಅವ್ರು ನಾವು ದೊರೆ ಅಂತ ಅಂದ್ರೆ ನೀನು ತಮಾಷೆ ಮಾಡ್ತಾ ಇದೆಯಲ್ಲ. ಏಜೆ ಅಂತವ್ರು ಕೋಟಿಗೊಬ್ಬ. ಆಂಟಿ ಬರ್ತಾ ಇದ್ರು ಪಿಕ್ಚರ್ ನೋಡ್ಕೊಂಡು ಬಂದಿದ್ದೀರಾ? ದೊರೆ ಅಂತಿದ್ದೀರಾ, ಕೋಟಿಗೊಬ್ಬ ಅಂತಿದ್ದೀರಾ, ಬಿಟ್ರೆ ಕೋಟಿಗೊಬ್ಬ 3 ಅಂತಾನೆ ಹೇಳ್ತೀರಾ. ಏಜೆ ಸರ್ನ ಮದ್ವೆಗ್ರೆ ನಿನ್ ಖುಷಿ ಇಲ್ವಾ? ಅಯ್ಯೋ 100 ಮಾರ್ಕ್ಸ್ ಕ್ವಶನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರ ಕೇಳ್ತಿದ್ದೀರಾ. ಏನ್ ಹೇಳಿ, ಒಂದು ಹುಡುಗಿಗೆ ಹುಡುಗ ಹೀಗಿರ್ಬೇಕು ಹಾಗಿರ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಆದ್ರೆ ಆ ದೇವ್ರು ನನ್ನ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಬಲ್ಗೈಯಲ್ಲಿ ಅಳಿಸಿ ಎಡಗೈಯಲ್ಲಿ ರೀರೈಟ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ನಂಗೆ ಏಜೆ ಅಂತವ್ರು ಸಿಕ್ಕಿರೋದು. ಅಂದ್ರೆ ಏಜೋರಿಂದ ನಿಂಗೆ ಖುಷಿ ಇಲ್ವಾ? ಅಯ್ಯೋ ಅದೇನ್ ಕೇಳ್ತೀರಾ ಬಿಡಿ ಆಂಟಿ. ಸರಿ ಬನ್ನಿ, ಫಂಕ್ಷನ್ ಸ್ಟಾರ್ಟ್ ಆಗ್ತದೆ, ಅದು ಆಮೇಲೆ ಮಾತಾಡಿದ್ರೆ ಆಯ್ತು. ಬನ್ನಿ ಬನ್ನಿ ಬನ್ನಿ. Ladies and gentlemen, may I have your attention please? ಎಲ್ಲೋಗಿದ್ದೆ ಕೌಸಲ್ಯ? ಅಯ್ಯೋ ಅಳಿಯಂದ್ರೆ ಮನೆಗೆ ಫಂಕ್ಷನ್ ಅಂದರೆ ಬೇಕಾದಷ್ಟು ಕೆಲಸ ಇರುತ್ತೆ, ಹೋಗಿದ್ದೆ. ಅದನ್ನೆಲ್ಲ ನಿಮ್ಗೆ ಹೇಳಬೇಕಾ? ಅಲ್ಲಿ ನೋಡಿ ಏನೋ ಮಾತಾಡ್ತಿದ್ದಾರೆ ಕೇಳಿ. ಈಗ ಲಕ್ಷ್ಮಿ ಅಂಡ್ ಪ್ರಮೋದ್ ಆನಿವರ್ಸರಿನಲ್ಲಿ ಎಂಟರ್ಟೈನ್ಮೆಂಟ್ ಟೈಮ್. ವೇಟ್ ನಿಮ್ಮ ಎಂಥೂಸಿಯಾಸಮ್ನ ಆಟ ಶುರು ಆದ್ಮೇಲೆ ಇಟ್ಕೊಳ್ಳಿ. ಸೊ ಆಟ ಏನು ಗೊತ್ತಾ? ಹೇಳ್ತೀನಿ. ಹುಡುಗ ಹುಡುಗಿ ಚೆನ್ನಾಗಿದ್ರೆ ದೊಡ್ಡೋರೇನ್ ಹೇಳ್ತಾರೆ? ಕಣ್ಣು ಮುಚ್ಕೊಂಡು ಮದ್ವೆ ಮಾಡ್ಬೋದು ಅಂತ.
ಮದ್ವೆ ಆದ್ಮೇಲೂ ಚೆನ್ನಾಗಿದ್ರೆ ಏನ್ ಹೇಳ್ತಾರೆ, ಕಣ್ ಮುಚ್ಕೊಂಡ್ ಸಂಸಾರ ಮಾಡ್ಬೋದು ಅಂತ. ಹಾಗೇನಾದ್ರೂ ಸಂಸಾರ ಚೆನ್ನಾಗಿದ್ರೆ ಏನ್ ಹೇಳ್ತಾರೆ ಹೇಳಿ? ಎಕ್ಸಾಕ್ಟ್ಲಿ. ಇಷ್ಟು ವರ್ಷ ತುಂಬಾ ಚೆನ್ನಾಗಿ ಜೀವನ ಮಾಡಿದ ನಮ್ಮ ಲಕ್ಷ್ಮಿ ಮತ್ತೆ ಪ್ರಮೋದ್ ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ತಿಳ್ಕೊಳಲ್ವಾ? ಓಕೆ. ಪ್ರಾಪರ್ಟೀಸ್ ಪ್ಲೀಸ್. ಅಕ್ಕ, ಭಾವ, ಬನ್ನಿ. ಸರು ಏನಿದೆಲ್ಲ? ಏನಿಲ್ಲ, ಈ ಕ್ಯಾಟಪಲ್ ಸಹಾಯದಿಂದ ಅಲ್ಲಿ ಕಾಣ್ತಿದೆಯಲ್ಲ ಬಲೂನು, ಅದನ್ನ ನೀವು ಓಡಿಬೇಕು. ತಗೊಳ್ಳಿ. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಇಬ್ರು ಸೇರ್ಕೊಂಡು ಓಡಿಬೇಕು, ಒಂದೇ ಕೈ ಯೂಸ್ ಮಾಡ್ಬೇಕು. ಏನೇ ಇದು ದೊಡ್ಡ ಮನೆ ಫಂಕ್ಷನ್ ಅಂತಾರೆ, ಇಷ್ಟೇನಾ? ಅಯ್ಯೋ ನಿನ್ ತಲೆ, ದೊಡ್ಡ ಮನೆ ಫಂಕ್ಷನ್ ಅಂದ್ರೆ ಇಷ್ಟೇ ಅಲ್ಲ ಕಣೆ, ಅವರು ಆ ಬಲೂನಲ್ಲಿ ಡೈಮಂಡ್ ರಿಂಗ್ ಇಟ್ಟಿದಾರಂತೆ, ಗೊತ್ತಾ? ಹೌದಾ? ನಿನ್ಗೆ ಗೊತ್ತಾಯ್ತು? ಅಯ್ಯೋ ದುರ್ಗಾ ಅವ್ರು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹೋಗ್ಬಿಟ್ಟು ನಾವಿಬ್ಬರು ತಗೊಳ್ಳೋಣ, ನನ್ಗರ್ಧ ನಿನ್ಗರ್ಧ, ಓಕೆನಾ? ಅರ್ಧ ಅರ್ಧ ಅಂತೆ ಬಿಟ್ಬಿಡ್ತೀನ. ನನಗೆ ಕಿವಿ ಬಿದ್ದ ಮೇಲೆ ನಾನು ಸುಮ್ಮನೆ ಇರಲ್ಲ. ಆ ಕಾಡ್ದಲ್ಲಿರೋದು ಈ ಕೌಸಲ್ಯ ಕಂಡ್ರೆ ಅಷ್ಟು ಸುಲಭವಾಗಿ ನಿಮ್ಗೆ ಬಿಟ್ಕೊಡಲ್ಲ. ಆದರೆ ನನ್ನ ಗಂಡ ಇದ್ರೆ ಕಷ್ಟ ಅಲ್ವಾ? ವೋ ಮಿಸ್. ಇನ್ನೊಂದು. ಅಯ್ಯೋ ಸಾರಿ ರೀ, ಹೋಗಿ ತೊಳ್ಕೊಂಡು ಬನ್ನಿ. ಹೋಗಿ ಹೋಗಿ. ಎಲ್ಲರೂ ಚಿಯರ್ ಮಾಡಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.